ಎಲ್ಲರಿಗೆ ನಮಸ್ಕಾರ. ಇವತ್ತು ಹೆಸರುಬೇಳೆ ಪಾಯಸ ಮಾಡೋದು ಹೇಗಂತ ನೋಡೋಣ. ದಿಢೀರ್ನ ಮಾಡ್ಬೋದ್ರಿ. ಹುರಿದನ ಹೆಸರುಬೇಳೆ ಹುರಿದನ ದಿಢೀರ್ನ ಮಾಡ್ಬೋದು ನೋಡ್ರಿ. ಈಗ ಮಾಡೋದು ಹೇಗಂತ ನೋಡೋಣ. ನೋಡ್ರಿ ಇದರಲ್ಲೇ 1.5 ಕಪ್ ಹೆಸರುಬೇಳೆ ತೊಗೊಳೋಣ ನೋಡ್ರಿ. ಇದರಲ್ಲೇ 1.5 ಕಪ್ ಹೆಸರುಬೇಳೆ ತೊಗೊಳೋಣ್ರಿ. ಈಗ ಇವನ್ನ ತೊಳ್ಕೊಂತಾನೆ ನೋಡ್ರಿ. ನೋಡ್ರಿ ಇದಕ್ಕೆ ಹಾಕಿ ತೊಳಿತೀನಿ ರೀ. ನೋಡ್ರಿ ಒಂದು ಹೆಸರುಬೇಳೆ ಈಗ 3 ಸಲ ತೊಳ್ಕೊಂಬರ್ತಾನೆ ನೋಡ್ರಿ. ನೋಡ್ರಿ ಈಗ 3 ಸಲ ಹೆಸರುಬೇಳೆ ತೊಳ್ಕೊಂಬಂದನಿ. ಈಗ ಕುದಿಯಾಕ ನೀರು ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ಬೇಕು ನೋಡ್ರಿ. ನೋಡ್ರಿ ಮುಳುಗಷ್ಟು ನೀರು ಹಾಕಿನಿ ನೋಡ್ರಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಯಂತಾನೆ ನೋಡ್ರಿ. ತುಪ್ಪ ಆದ್ರೆ ಹಾಕ್ಯಬೋದ್ರಿ, ಎಣ್ಣೆ ಆದ್ರೆ ಹಾಕ್ಯಬೋದು ನೋಡ್ರಿ. ನೋಡ್ರಿ ಗ್ಯಾಸ್ ಹಚ್ಕೊಂಡು ಕುದಿಯಾಕ ಇಟ್ಕೊಳ್ಳೋಣ ನೋಡ್ರಿ. ಹುರಿದನ ಈ ಥರ ತೊಳೆದು ಮಾಡಿದ್ರೆ ತುಂಬ ಟೇಸ್ಟ್ ಆಗಿ ಬರ್ತೈತ್ರಿ. ಈಗ ನಾ ಹುರಿದನ ಹಂಗೆ ಕುದಿಸ್ಕೊಂಡು ಮಾಡೋದು ಹೇಗಂತ ನೋಡೋಣ್ರಿ. ಈಗ ಕುದಿಯಾಕಿಟ್ಟನಿ ನೋಡ್ರಿ. ಹೆಸರುಬೇಳೆನ ಕುದಿಯಾಕಿಟ್ಟನಿ. ಮತ್ತೇನೇನು ಪದಾರ್ಥ ಬೇಕನ್ನೋದು ರೆಡಿ ಮಾಡ್ತೀನಿ ನೋಡ್ರಿ. ಇಲ್ಲೊಂದು ಸ್ವಲ್ಪ ತುಪ್ಪ ಹಾಕ್ಯಣನಿ. ಈಗ ಗೋಡಂಬಿನ ಹುರ್ಕೊಂತೀನಿ ನೋಡ್ರಿ. ನೋಡ್ರಿ ಈ ಥರ ಒಂದು ಸ್ವಲ್ಪ ಫ್ರೈ ಆದ್ರೆ ಸಾಕು. ಈಗ ಇವನ್ನ ತಕೊಂತೀನಿ ನೋಡ್ರಿ. ಒಂದು ಸ್ವಲ್ಪ ಒಣಕೊಬ್ಬರಿ ತುಪ್ಪದಾಗ ಹುರಿತೀನಿ ನೋಡ್ರಿ. ಈ ಥರ ತುಪ್ಪದಾಗ ಹುರಿದು ಹಾಕಿದ್ರೆ ತುಂಬ ಟೇಸ್ಟ್ ಆಕತ್ರಿ. ಉರಿ ಸ್ಲೋ ಇಟ್ಟ ಉರಿಬೇಕು ನೋಡ್ರಿ. ಜಾಸ್ತಿ ಇಟ್ಟರೆ ಹೊತ್ತಿ ಬಿಡ್ತೈತಿ. ಉರಿ ಸ್ಲೋನ ಇಡ್ಬೇಕ್ರಿ. ನೋಡ್ರಿ ಇದು ರೆಡಿ ಆಗೈತಿ. ತಕ್ಕಂತೀನಿ ನೋಡ್ರಿ. ಹಣ್ಣಗೆ ಈ ಥರ ಬೆಂದವ ನೋಡ್ರಿ. ಈಗ ಇದಕ್ಕೆ ಬೆಲ್ಲ ಹಾಕ್ಯಂತೀನಿ ನೋಡ್ರಿ. ನೋಡ್ರಿ 1.5 ಕಪ್ ಬೇಳೆಗೆ 1.5 ಕಪ್ ಬೆಲ್ಲ ತೊಗೊಳೋಣ ನೋಡ್ರಿ. ಬೆಲ್ಲ ಹಂಗೆ ಡೈರೆಕ್ಟ್ ಪಾಯಸದಾಗ ಹಾಕಾಕತ್ತೇನೆ ನಾನು. ಹೆಸರು ಬೇಳೆಯಾಗ ಈ ಥರ ಹಾಕಿದ್ರೆ ಬೆಲ್ಲ ಕರಗ್ತೈತ್ರಿ. ಬ್ಯಾಳಿನ ಕರೆಕ್ಟಾಗಿ ಹೊಂದ್ಕೊಂತಾವ ನೋಡ್ರಿ. ಬೆಲ್ಲ ಒಂದು ಸ್ವಲ್ಪ ಕಸ್ರು ಐತಪ್ಪ ಅಂದ್ರೆ ಬೆಲ್ಲ ಕರಗಿಸಿ ಸೋಸ್ಕೊಂಡು ಹಾಕ್ಯಬೇಕು ನೋಡ್ರಿ. ನೋಡ್ರಿ ಒಂದು ಸ್ವಲ್ಪ ಬೆಲ್ಲ ಕರಗಮಟ ಈ ಥರ ಕೈ ಹಿಡ್ಕೊಂತ ಇರ್ಬೇಕ್ರಿ. ಬೆಲ್ಲ ಕರಿಗೈತಿ ನೋಡ್ರಿ. ಬೆಲ್ಲ ಕರಿಗಿ ಈ ಥರ ಹದ ಆಗೈತಿ ನೋಡ್ರಿ. ಈ ಗ್ಯಾಸ್ ಆಫ್ ಮಾಡ್ಕೊಂಡು ಹಾಲು ಹಾಕ್ಯಂತೇನೆ ನೋಡ್ರಿ. ಸಣ್ಣ ಗ್ಲಾಸಲ್ಲೇ ಅರ್ಧ ಗ್ಲಾಸ್ ಹಾಲು ಹಾಕ್ಯಂಕತ್ತೇನೆ ನೋಡ್ರಿ. ಈ ಥರ ಮಿಕ್ಸ್ ಮಾಡ್ಬೇಕ್ರಿ ಹಾಲು ಹಾಕ್ಯಂಡು. ಗ್ಯಾಸ್ ಹಚ್ಕೊಂಡನಿ. ಉರಿ ಸಣ್ಣ ಇಟ್ಕೊಂಡನಿ. ಒಂದು ಸ್ವಲ್ಪ ಗ್ಯಾಸ್ ಆರಿಸ್ಕೊಂಡು ಹಾಕ್ಯಬೇಕು ನೋಡ್ರಿ ಹಾಲು. ಇಲ್ಲಕ್ರೆ ಒಡೆ ಚಾನ್ಸಸ್ ಇರ್ತೈತೆ ಹಾಲು. ಈಗ ಒಂದೊಂದು ಪದಾರ್ಥ ಹಾಕ್ಯಂತೇನೆ ನೋಡ್ರಿ. ನೋಡ್ರಿ ಈಗ ಗೋಡಂಬಿ ಹುರಿದು ಇಟ್ಕೊಂಡಿದ್ದೀವಲ್ರಿ, ಗೋಡಂಬಿ ಹಾಕ್ಯಂತೇನೆ ನೋಡ್ರಿ. ಈಗ ಕೊಬ್ಬರಿ ಹಾಕ್ಯಂತೇನೆ ನೋಡ್ರಿ. ನೋಡ್ರಿ ಈ ಥರ ಮಿಕ್ಸ್ ಮಾಡ್ಕೊಳ್ರಿ. ಒಂದು ಸ್ವಲ್ಪ ಉರಿ ಸಣ್ಣ ಇಟ್ಕೊಂಡು ಕುದಿಸ್ಕೊಂಬಿಟ್ರೆ ರೆಡಿ ಆಯ್ತು ನೋಡ್ರಿ. ಪಾಯಸ ರೆಡಿ ಆಯ್ತು. ಹೆಸರುಬೇಳೆ ಸುಲಭವಾಗಿ ಮಾಡ್ಬೋದ್ರಿ. ನೋಡ್ರಿ ಇಷ್ಟ ಸಿಂಪಲ್ಲಾಗಿ ಹೆಸರುಬೇಳೆ ಪಾಯಸ ಮಾಡ್ಬೋದು ನೋಡ್ರಿ. ಹುರಿದನ ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಆಕತ್ರಿ. ನೀವು ಇದೇ ಥರ ಒಂದು ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.